ಆಕಾಶವಾಣಿ ಕಲಬುರಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಹಾಗೂ ಆಕಾಶವಾಣಿ ಕಲಬುರಗಿ ಸಹಯೋಗದಲ್ಲಿ ಜರುಗಿದ ಕೇಳು ಕಥೆ ಕಾರ್ಯಕ್ರಮದಲ್ಲಿ ಸಂಧ್ಯಾ ಹೊನಗುಂಟಿಕರ್ ಅವರು ಪ್ರಸ್ತುತಪಡಿಸಿರುವ ಕಥೆ ಮತ್ತೆ ನಕ್ಷತ್ರ ನಕ್ವು. ಇವತ್ತಿನ ನನ್ನ ಕಥೆ ಮತ್ತೆ ನಕ್ಷತ್ರ ನಕ್ವು. ಮಧ್ಯಾಹ್ನ ಮುಗಿದ್ರೂ ಸೂರ್ಯ ಕೆಂಪು ಬಟ್ಟೆ ತೊಟ್ಟಿರಲಿಲ್ಲ. ಅದೇ ಬೆಳ್ಳಗಿನ ಬೆಟ್ಟಾಗೇ ಇದ್ದ. ಗ್ವಾಡಿ ಮ್ಯಾಲಿನ ಗಡಿಯಾರಕ್ಕೂ ತನ್ನ ಮುಳ್ಳುಗಳ ನಡಿಗೆ ಮೇಲೆ ಅನುಮಾನ ಆಗಿತ್ತು. ಸಂಜೆ 6 ಬಡಿದ್ರೂ ಪಶ್ಚಿಮದಾಗ ಕೆಂಪು ಹುಡಿ ಹಾರಿರಲಿಲ್ಲ. ಹಕ್ಕಿ ಪಕ್ಕಿಗಳು ಗೂಡಿನ ಕಡೆ ಮಾರಿ ಮಾಡಲಾರ್ದೆ ಯಾರ್ಯಾರ್ದೋ ಮನೆ ಕಂಪೌಂಡ್ ಮೇಲೆ, ಕುಂಬಿ ಮೇಲೆ, ಬಾಗಿಲ ಕಿಟಕಿ ಅಡಪಟ್ಟಿ ಮೇಲೆ ಕುಂತಿದ್ವು. ಕನ್ನಡಿ ಹಂಗೆ ಹೊಳಿತಿದ್ದ ಆಕಾಶ ನೋಡಿ ಇನ್ನೂ ಸಂಜೆ ಆಗಿಲ್ಲ ಅಂತ ಕನ್ಫ್ಯೂಸ್ ಆಗಿದ್ವೋ ಏನೋ. ಕೊಟ್ಟಿಗೆಯಾಗಿನ ಕರಗಳು ಹಸಿವಾಗಿ ಅಂಬಾ ಅಂತ ಅಮ್ಮಂದಿರನ್ನ ಕರಿಬೇಕಂದ್ರೆ ಈ ಮಧ್ಯಾಹ್ನದಂಥ ಬಿಸಿಲು ಗೊಂದಲ ಎಬ್ಸಿತ್ತು. ಇನ್ನೂ ಹೊತ್ತೇ ಮುಳುಗಿಲ್ಲ ಅಂದಮೇಲೆ ಅಮ್ಮ ಹೆಂಗೆ ಬರ್ತಾಳ ಅಂತ ಸುಮುಖಾಗಿರಬೇಕು. ಹೌದು, ಮಧ್ಯಾಹ್ನದ ಕಸುವನ್ನೇ ಇಟ್ಟುಕೊಂಡ ಬಿಸಿಲು ಇನ್ನೂ ನಿಗಿ ಇತ್ತು. ಇಳಿ ಬಿಸಿಲು ಭಾಳ ಕೋಡಿ, ಮೈಯಾಗ ಜಳ ಹೊಕ್ಕೊಂಡ್ರೆ ಉಚಾಳಕಿ ಹತ್ತದ, ಒಳಗೆ ಬರ್ರಿ ಅಂತ ಮುದುಕ್ಯಾರು ಒಟಗುಟ್ಟುತ್ತಾ ಬೀದಿ ಮೇಲೆ ಕ್ರಿಕೆಟ್ ಆಡೋ ಪಾರ್ಗಳಿಗೆ ಬೈತಿದ್ರು. ನಿಸರ್ಗದ ಎಲ್ಲ ಕಾಲಗಳ ಋತುಗಳ ಚಾಷ್ಟಿ ತಿಳಿದಂಥ ಪ್ರಾಣಿ ಪಕ್ಷಿಗಳೇ ಇಷ್ಟು ಗೊಂದಲದಾಗ ಬಿದ್ದಾಗ ದಿನದಿಂದ ದಿನಕ್ಕೆ ಪರಿಸರ ಬಿಟ್ಟು ದೂರ ಹೋಗ ಈ ಮನುಷ್ಯರಿಗೆ ಹೆಂಗೆ ಗೊತ್ತಾದಿತ್ತು ನಮ್ಮೂರಿನ ಬಿಸಿಲಿನ ಆಟ? ಹೊತ್ತು ಮುಳುಗತನ ಟೈಮಿನ ಖಬರ್ ಇಲ್ಲದಂಗೆ ಬುಟ್ಟ್ಯಾಗ ಸಿಮೆಂಟ ಉಸುಕ ಹೊತ್ತ ಮಾದೇವಿ ದೇಹ ಬಸವಳದಿತ್ತು. ಉರಿ ಬಿಸಿಲಿನ ಝಳಕ್ಕೆ ಮಾರಿ ಬಗ್ಗುಟ್ಟಿದಾಗೆಲ್ಲ ಬೋರೆಲ್ಲಿನ ನೀರಿಗೆ ಪೈಪಿಗೆ ಮಾರಿ ಒಡ್ಡಿ ಕ್ಷಣ ಹೊತ್ತು ನಿರಂಬಳಾಗ್ತಿದ್ಲು. ಮಾರಿ ಒರೆಸ್ಲಕ್ಕ ಸೀರೆ ಸೆರಗು ಬುಷರ್ಟಿನ ಒಳಗೆ ಅಡ್ಕೊಂಡಿತ್ತು. ಬೊಗ್ಸಿ ಒಡ್ಡಿ ಹೊಟ್ಟೆ ತುಂಬ ನೀರು ಕುಡಿದು ಒದ್ದಿ ಮಾರಿಲೇನೆ ಮನೆ ಕಡೆ ನಡೆದ್ಲು. ಶಾಲ್ಯಾಗ ಟೀಚರು ಏನೋ ಮಾಡ್ಕೊಂಬಾ ಅಂತ ಹೇಳ್ಯಾರಂತ. ರಟ್ಟ ಪಟ್ಟ ಅಂಟು ಬಣ್ಣದ ಪೇಪರು ಏನೇನೋ ತರಬೇಕಂತ. ಅದಕ್ಕೆ ರೊಕ್ಕ ಬೇಕಂದಿತ್ತು ಕೂಸು. ಇವತ್ತರ ಪಗಾರ ಆಗ್ತದ ಅಂತ ಎಷ್ಟೋ ತನಕ ಕಾಯ್ದೆ. ಆದ್ರೆ 1 ಪೈಸಾ ಹುಟ್ಟಲಿಲ್ಲ. ಅಕ್ಕೋರ ಬಲ್ಯಾಗ ಕೇಳಿದ್ರೆ ಅವರು ಈಗೀಗ ಮನ್ಯಾಗ ನಗದು ರೊಕ್ಕನೇ ಇಡಲ್ಲಂತ. ಕಳ್ತನ ಭಾಳ ಆಗ್ಯಾದಂತ ಫೋನ್ನಾಗೆ ಇಡ್ತಾರಂತ. ಫೋನಿಗೆ ಹಾಕ್ರಿ ಅಂತ ಹೇಳೋ ಮಂದೆ. ನಂದು ಹತ್ರ ಫೋನು ಹೇಳಿ ಕೇಳಿ ಸುಡ್ಗಾಡ ಮಸಕ್ ಬಟನ್ ಫೋನು ಟೊಯ್ ಅಂತ ಆವಾಜ್ ಬಿಟ್ರೆ ಏನು ಬರಲ್ಲ. ಅದ್ರಾಗೇನು ರೊಕ್ಕ ಕುಂದಿರ್ತಾವ ಎಂದು ವಿಚಾರ ಮಾಡ್ತಾ ಹೊಂಟ ಒಳಗೆ ಪಾರ್ವತಿ, ಯಾಕತ್ತಿ ತಡ ಆಯ್ತಲ್ಲ ಬರ್ಲಕ್ಕ ಅಂತ ಕೇಳಿದ್ಲು. ಆದ ಶನಿವಾರ ಪಗಾರ ಆಗಿಲ್ಲವ, ಇವತ್ತರ ಮಾಲಕರು ಬರ್ತಾರೇನೋ ಅಂತ ದಾರಿ ನೋಡಿದೆ. ಬೆಳಕು ನಿಂತ ಬಿಟ್ಟಿತ್ತು. ಹಾಗಾಗಿ ಹೊತ್ತಾಗಿದ್ದು ತಿಳಿಲಿಲ್ಲವಿ ಎನ್ನುತ್ತಾ ಮನೆ ಮೂಲಿಗೆ ತಿರುಗಿದ್ಲು. ಸೀರೆ ಮೇಲೆ ತೊಟ್ಟ ಬುಷರ್ಟ್ ಕಳೆದು ಚಟ ಜಾಡಿಸಿ ಗೂಟಕ್ಕೆ ಸಿಗಿಸಿದ್ಲು. ಸುರುಸುರುವ ಈ ಗಂಡಸರ ಅಂಗಿ ಹಾಕ್ಕೊಲಿಕ್ಕೆ ಬಲೆ ನಾಚಿಗೆ ಬರ್ತಿತ್ತು. ಒಮ್ಮೆ ತಂಗಿ ಗಿರಿಜವ್ವ ನೈಟಿ ತಂದು ಎಕ್ಕ ಹಾಕ್ಕೋ ಆರಾಮಿರ್ತದ ಅಂದಿದ್ಲು. ಇದೇನ ಸನ್ಯಾಸಿಗಳ ಕಪನಿ ಇದ್ದಂಗದ, ಇದೆಲ್ಲ ನಾವಲ್ಲವ ಅಂತ ಬೈದು ಕೂಡಿಸಿದ್ದೆ. ಆದರೆ ಈಗ ದುಡಿಲಕ್ಕೆ ನಿಂತ ಮ್ಯಾಲೆ ಸಿಮೆಂಟ ಉಸುಕ ಹಾರಿ ಧೂಳಿಗೆ ಮಾರಿನೇ ಖೋನ ಹತ್ತಲ್ಲ. ಇನ್ನು ಸೀರಿಗತಿ ಏನಾಗಲಿಕ್ಕಿಲ್ಲ. ಜತಿಗಿದ್ದವರು ಅದಕ್ಕೆ ಹಾಕ್ಕೋತಾರ ಅಂತ ನಾನು ಹಾಕ್ಕೋಬೇಕಾಯ್ತು. ಬೆರಿಕಿ ನಮ್ಮ ಆಕಾಶ, ಆಯಿ ನೀ ಬರೀ ಬುಷಟ್ ಹಾಕ್ಕೋತಿ, ಪ್ಯಾಂಟನೂ ಹಾಕ್ಕೋ ಅಂತ ನಗಚಾಟ್ಕಿ ಮಾಡಿ ಕೇಳ್ತಾನ. ಟೈಮ್ ಬಂದ್ರೆ ಎಲ್ಲ ಹಾಕ್ಕೋಬೇಕಾಗ್ತದಪ್ಪ. ಸೊಲಾಪುರದಾಗ ದೊಡ್ಡ ದವಾಖಾನ್ಯಾಗ ಸೆಕ್ಯೂರಿಟಿ ಕೆಲಸ ಮಾಡೋ ಹೆಂಗಸರು ಪ್ಯಾಂಟು ಶರ್ಟು ಹಾಕ್ಕೋತಾರಂತ ನಿಮ್ಮತ್ತಿ ಹೇಳಿದ್ಲು. ಅದೂ ಖರೆ ಅದ. ಬಟ್ಟಿ ಗಂಡಸರದಿದ್ರೇನು ಹೆಂಗಸರದಿದ್ರೇನು ಮಾಡೋ ಕೆಲಸ ಮುಖ್ಯ. ಮನುಷ್ಯ ಜನ್ಮನೂ ಅಟ್ಟೆ. ಹೊರಗಿನ ದೇಹ ಮುಖ್ಯ ಅಲ್ಲ, ಆತ್ಮ ಮುಖ್ಯ. ಅದು ಚಂದಿರಬೇಕು.
ಆತ್ಮ ಅಂದ್ರೇನಾಯಿ? ಆತ್ಮ ಅಂದ್ರೆ ನಮ್ಮ ಮನಸ್ಸು. ಮನಸ್ಸು ಕೊಟ್ಟಿದ್ರೆ ಈ ಜಗತ್ತದ ಮಂದಿ ನಮಗೆ ಕಿಮ್ಮತ್ತು ಕೊಡಂಗಿಲ್ಲ. ಮನಸ್ಸು ಸುದ್ದಿದ್ರೆ ಮರ್ಯಾದೆಯಿಂದ ಬಾಳೆ ಮಾಡ್ಬೋದು ಅಂತ ಏನೇನೋ ಹೇಳಕತ್ತಿದ್ಲು. ಆದರೆ ಆ ಮಾತೆಲ್ಲ ಆಕಾಶನ ನೆತ್ತಿ ಮ್ಯಾಲಿಂದ ಹಾರಿ ಹೋದು. ಮೈ ತೊಳೆದು ವಿಭೂತಿ ಕುಂಕುಮ ಹಚ್ಕೊಂಡು ಹೊಸ್ತಲು ಪೂಜಾ ಮಾಡೋದನ್ನು ನೋಡಿ, ಆಯಿ ನೀ ಥೇಟ ಹೇಮರೆಡ್ಡಿ ಮಲ್ಲಮ್ಮನಂಗೆ ಕಾಣಕತ್ತಿದಿ ಎಂದು ನಕ್ಕೋಂತ ಹೇಳಿದಾಗ, ಹಬ್ಬ ನೀ ಖುದ್ದು ಆಕಿ ನೋಡಿದಪ್ಪಲೇ ಹೇಳಕತ್ತಿದಲ್ಲೋ ನನ್ನ ರಾಜ. ಹೌದಾಯಿ, ನಾ ಟಿವ್ಯಾಗ ಖರೇನ ಆಕಿ ನೋಡೀನಿ. ನಾನು ಹಿಂಗೆ ಹೇಮರೆಡ್ಡಿ ಮಲ್ಲಮ್ಮನಂಗೂ ಕಾಣ್ತೀನಿ, ನಾಗಾಯಿ ಎಲ್ಲಮ್ಮನಂಗೂ ಕಾಣ್ತೀನಿ ಬಿಡು. ಈಗ ಹಂಚಾಕ್ತೀನಿ, ರೊಟ್ಟಿ ಮಜ್ಜಿಗೆ ಉಣು ಬಾ ಎನ್ನುತ್ತಾ ಒಲಿ ಪುಟು ಮಾಡಿದ್ಲು. ಹಂಚಿಟ್ಟು ಹೆಸರು ಹಾಕಿದ ಹಿಟ್ಟು ನಾದಿ ರೊಟ್ಟಿ ಬಡಿದ್ಲು. ಹಂಚಿನ ಮ್ಯಾಲೆ ಹಾಯಾಗಿ ಮಲಗಿದ ರೊಟ್ಟಿ ಹದವಾಗಿ ಬೇಯ್ತಿದ್ರೆ ಆಕಾಶನ ಮೂಗಿಗೆ ಅಪ್ಪನ ಜಾತ್ರೆಯಾಗಿನ ಪಾಪ್ಕಾರ್ನ್ ವಾಸನೆ ನೆನಪಾಯಿತು. ಇಷ್ಟು ದಿನ ಗ್ಯಾಸ್ ಒಲಿ ಮೇಲೆ ಮಾಡಿದ ರೊಟ್ಟಿ ಕಮ್ಮಗೆ ವಾಸನೆ ಎಂದೂ ಬಂದಿಲ್ಲ ಅಂದುಕೊಳ್ಳುತ್ತಾ ತುತ್ತು ಬಾಯಿಗಿಟ್ಟು ಮಾದೇವಿ ಅತ್ತ ನೋಡ್ದ. ಒಲೆಯಾಗಿನ ಕೆಂಪನ ಉರಿ ಆಕಿ ಮಾರಿ ಮೇಲೆ ನೆರಳು ಬೆಳಕಿನ ಆಟ ಹೂಡಿತ್ತು. ಮೂಗಿನ ಕೆಳಗೆ ಬೆವರು ಬಾಸಿಂಗ ಕಟ್ಟಿದ್ದು ಸೆರಗಿನಿಂದ ಒರೆಸ್ಕೋತ ಇನ್ನೊಂದು ರೊಟ್ಟಿ ಹಂಚಿಗೆ ಹಾಕಿದ್ಲು. ಕಡ್ಚಿಲಿಂದ ಒಲೆಯಾಗಿನ ಕೆಂಡ ಕೆದರಿ ಅನ್ನದ ತಪ್ಪೇಲಿ ಉಮ್ಗಾಯಕ್ಕಿಟ್ಲು. ಇನ್ನು ಏಟು ದಿನ ಯುದ್ಧ ನಡೀತದೋ ಏನೋ. ಬಿಸಿಲಾಗಿ ದುಡಿದು ಬಂದು ಮತ್ತು ಒಲಿ ಮುಂದೆ ಕುಂತ್ರ ಕಾಯ್ದ ಎಣ್ಣೆಯಾಗಿನ ಭಜಿ ತೆಗೆದು ಕೆಂಡಕ್ಕೆ ಹಾಕಿದಂಗೆ ಆಗ್ತದೆ. ಬೇರೆ ದೇಶದಾಗ ಯುದ್ಧ ಆದ್ರೆ ನಮಗೆ ಬರೀ ಸಿಲಿಂಡ್ರ್ ತಕ್ಲೀಫಾಗಿ ಎಷ್ಟು ಒದ್ದಾಡಕತ್ತೀವಿ. ಪಾಪ ಯುದ್ಧದಾಗ ಅದೇಸು ಮಂದಿ ಸತ್ತಾರಲ್ಲ, ನಮೂನೆ ದೇಶಗಳು ಸುಟ್ಟು ಬೂದಿ ಆಗಕತ್ತಾವ. ದಿನ ಟಿವ್ಯಾಗ ನೋಡಿ ಕಳ್ಳು ಚುರ್ರಂತದ. ಮನೆ ಮಕ್ಕಳು ಎಲ್ಲ ಕಳ್ಕೊಂಡವ್ರ ಎದೆ ಎಷ್ಟು ಸುಟ್ಟಿರಬೇಕು. ಪಾಪ ಅವ್ರ ದುಃಖದ ಮುಂದೆ ನಂದೇನು ಬಿಡು ಅಂತ ವಿಚಾರ ಬಂದು ತನ್ನ ಕಷ್ಟವನ್ನೆಲ್ಲ ಬಾಜುಕಿಟ್ಲು. ಒಲಿ ಆರ್ಸಕ್ಕೆ ಉರಿ ಕಟ್ಗಿ ಹೊರ ಚಾಚಿದಾಗ ಆಕಾಶ ಓಡಿ ಬಂದು, ನಾ ಆರಿಸ್ತೀನಿ ಅಂತ ಜಗ್ಗಿನಿಂದ ನೀರು ಸುರಿದಾಗ ಚುಯ್ ಎಂಬೋ ಶಬ್ದಕ್ಕೆ ಹಿಗ್ಗಿ ಹೀರಿಕಾಯದ. ಮಗ, ಇಟ್ಟು ಸಣ್ಣ ಬೆಂಕಿ ತಣ್ಣಗೆ ಮಾಡಿ ಎಟ್ಟರ ಸಂತೋಷ ಪಡ್ತಿ. ಯುದ್ಧ ಆಡಿ ಜಗತ್ತೇ ಸುಡಾಕತ್ತಾರಲ್ಲ, ಆ ಮನುಷ್ಯರ ಎದೆಯಾಗಿನ ಬೆಂಕಿಗೆ ನೀರು ಹಾಕಪ್ಪ, ಆಗ ಇಡೀ ಭೂಮಂಡಲ ತಂಪಾಗ್ತದೆ. ಹಿಂಗೆ ತನ್ನ ಪಾಡಿಗೆ ಮಾತಾಡುವ ಅದೆಷ್ಟೋ ಮಾತುಗಳು ಆಕಾಶನ ವಯಸ್ಸಿಗೆ ದಕ್ಕೋದೇ ಇಲ್ಲ. ಮಾದೇವಿ ತನ್ನೊಳಗೆ ಬೇಕಾದಷ್ಟು ದುಃಖದ ಕಿಚ್ಚು ತುಂಬಿಕೊಂಡಿದ್ರೂ ಜಗತ್ತಿನ ತಂಪಿನ ಬಗ್ಗೆ ಮಾತಾಡೋದು ಅವಳ ದೊಡ್ಡತನ. ಅವಳ ಎದೆಯಾಗಿನ ಕಿಚ್ಚು ಅಂತಿಂಥದ್ದಲ್ಲ. ಲಿಂಗರಾಜಗ ಮಾದೇವಿಗೆ ಮದುವೆಯಾಗಿ 1.5 ವರ್ಷ ಆಗಿತ್ತು. ಒಂದು ಮಗ ಹುಟ್ಟಿತ್ತು. ಲಿಂಗರಾಜ ಬಿಲ್ಡಿಂಗ್ ಪೇಂಟಿಂಗ್ ಮಾಡ್ತಿದ್ದ. ನಾವು ಒಡ್ರು, ಗೌಂಡಿ ಕೆಲಸ ನಮ್ಮ ಕುಲಕಸವು, ಅದು ಬಿಟ್ಟು ಸುಣ್ಣ ಬಣ್ಣ ಮಾಡ್ತಲ್ಲೋ ಅಂತ ಅವ್ರ ಅಪ್ಪ ಬೈದ್ರೆ ತಲೆಗೆ ಹೋಗ್ತಿರ್ಲಿಲ್ಲ. ಬಣ್ಣ ಹಚ್ಚೋದೇ ಒಂದು ಖಾಯಶಾಗಿತ್ತು. ಹಾಗಾಗಿ ಪೇಂಟಿಂಗ್ ಮಾಡೋದ್ರಾಗ ನಿಪುಣಾಗಿದ್ದ. ಏನೇನೋ ಡಿಸೈನೂ ಮಾಡ್ತಿದ್ದ. ಭಾರಿ ಪೇಂಟ್ ಮಾಡವ ಅಂತ ಇಡೀ ಊರಾಗೆ ಫೇಮಸ್ ಆಗಿದ್ದ. ಅದ್ಯಾವ ಕೆಟ್ಟ ಗಳಿಗಿನೋ ಏನೋ. ಲಿಂಗರಾಜ ಹಮೇಶ ಮಾಡೋ ಕೆಲಸನೇ ಅದು. ಆದ್ರೆ ಆ ದಿನ 8 ಅಂತಸ್ತಿನ ಅಪಾರ್ಟ್ಮೆಂಟ್ ಹೊರಗಿನ ಮೈ ಬಣ್ಣ ಹಚ್ಚಕ್ಕೆ ಹಗ್ಗದ ಜೋಕಾಲಿ ಮ್ಯಾಲೆ ಕಟ್ಗಿ ಫಳಿಗೆ ಮೇಲೆ ನಿಂತಿದ್ದ. ಯಾವುದೋ ಪಕ್ಷಿ ಇವನ ಬೆನ್ನಿಗೆ ಚುಂಚಿನಿಂದ ಗೀರಿ ಹಾರಿ ಹೋಯ್ತು. ಬೆನ್ನಿಗೆ ಗುಳು ಆಗಿ ಎಡಗೈಯಿಂದ ಬೆನ್ನು ತುರ್ಸಕ್ಕಂತ ಕೈ ಹಿಂದೆ ಮಾಡ್ದ. ಏಕದಮ್ಮ ಬ್ಯಾಲೆನ್ಸ್ ತಪ್ಪಿ ಕಾಲು ಜಾರಿ ಬಿದ್ದವ, ಏಳಲಿಲ್ಲ. ಬಿದ್ದಲ್ಲೇ ಜೀವ ಹೋಯ್ತು. ಅವನ ಮೈ ಪೂರಾ ರಕ್ತದಾಗ ಮುಣಗಿತ್ತು. ಹರೇದ ಜೀವ. ಹೆಣ್ತಿನೂ ಸಣ್ಣಕ್ಕಿ. ಮಗ ನಾಗರಾಜ ಇನ್ನೂ ಮಲಿ ಕುಡಿಯ ಸಹಿತ ಬಿಟ್ಟಿರಲಿಲ್ಲ. ಪಾಪ ಮಾದೇವಿ ದುಃಖ ಈ ಸೀಮಿದಾಗಿರಲಿಲ್ಲ. ಹೆಣ ಮಣ್ಣು ಮಾಡೋಕ್ಕೂ ಬಿಡ್ಲಾರ್ದಂಗೆ ಲಿಂಗರಾಜನ ಹೆಣಕ್ಕೆ ಅಂಟುಕೊಂಡು ಕುಂತಿದ್ಲು. ಪೋಸ್ಟ್ ಮಾರಾಟ ಮಾಡಿದ್ದೆ ಯಾಕೆ ಗಸಿ ಬಿಸಿ ಮಾಡಬ್ಯಾಡ್ದಂತ ಹೇಳಿದರೂ ಆಕಿಗೆ ಖಬರಿರಲಿಲ್ಲ. ನೀಲಮ್ಮಗ ಮಗಳ ಹಾಲತ್ತು ನೋಡಿ ಕಳ್ಳು ಸುಟ್ಟಿತ್ತು. ಅಲ್ಲಿಂದ ಎದ್ದಕ್ಕಿನೇ
ಮಗನಿಗೆ ಕರೆದು ಗಪೂತ್ಲೆ ಮಾತಾಡಿ ಒಂದು ಹೊಸ ಸೀರೆ ತರಿಸಿದ್ಲು. ಮಾದು ಏಳು ಸೀರೆ ಉಡು ಏಳು ಅಂತ ಹೇಳಿದ್ರೆ ನಾ ಮರ್ಯೋ ಒಲ್ಲೆ ಅಂತ ಜಿದ್ದು ಹಿಡಿದ್ಲು ಮಾದೇವಿ. ನೀಲಮ್ಮ ನನ್ನ ತಾಯಲ್ಲ ನೀ, ನನ್ನ ಮಾತು ಕೇಳು. ಸಣ್ಣ ಜೀವ ನಿಂದು, ಕೂಸಿಗೆ ತಗೊಂಡು ಒಬ್ಬಾಕಿನೇ ಹೆಂಗೆ ಜೀವನದ ತಪ ತೆಗಿತಿದ್ದಿ? ಹೇಳಿದ ಮಾತು ಕೇಳಬೇಕು ಮಗ, ಏಳು ನನ್ನ ಹಡ್ದ ಸೀರೆ ಉಡು ಒಲ್ಲೆ ಅನ್ನಬೇಡ ಅಂದಳು. ಮಾದೇವಿ ದೊಡ್ಡ ದೊಡ್ಡ ಕಣ್ಣು, ಕಡಿ ಮೂಗಿನಾಕಿ, ತಿಳಿ ಜಾಜದ ಬಣ್ಣದ ಚೆಲುವಿ. ಅಲ್ಲಿ ನೆರೆದಿದ್ದ ನಾಲ್ಕಾರು ಹರೇದ ಹುಡುಗರಿಗೆ ಆಕಿನ ಮದುವೆ ಆಗುವ ಆಸೆ ಇಟ್ಕೊಂಡಿದ್ರು. ಆಕಿ ಗಂಡನ ಹೆಣದ ಮುಂದೆ ಸೀರೆ ಉಡ್ತಾಳಂತ ಕಾಯಕತ್ತಿದ್ರು. ಆಕಿ ಸೀರೆ ಉಟ್ರೆ ಮತ್ತು ನಾವು ಮದುವೆ ಆಗ್ಬೋದು ಅಂತ ಹಾದಿ ನೋಡ್ತಿದ್ರು. ಆದರೆ ಮಾದೇವಿ ಸೀರೆ ಉಡಲ್ಲಂದ್ರೆ ಉಡಲ್ಲಂತ ಪಟ್ಟು ಹಿಡಿದ್ಲು. ನೀಲಮ್ಮನ ಪ್ರಯತ್ನ ಮೀರಿ ಹೋಯಿತು. ಅವತ್ತಿನಿಂದ ಮಗನೇ ಸರ್ವಸ್ವ ಅಂತ ನಡೆದ್ಲು. ಮಗ ವಯಸ್ಸಿಗೆ ಬಂದಾಗ ತಮ್ಮನ ಮಗಳನ್ನು ತಂದು ಮದುವೆ ಮಾಡಿದ್ಲು. ಮೊಮ್ಮಗ ಹುಟ್ಟಿದ, ಖುದ್ದು ಲಿಂಗರಾಜನೇ ಹುಟ್ಟಿ ಬಂದ ಅಂತ ಆನಂದ ಪಟ್ಲು. ಮೊಮ್ಮಗನ ಆಟ ಪಾಠ ಆಕಿನ ಮಳ್ಳಿಗೆ ದಬ್ಬಿತ್ತು. 4 ವರ್ಷ ಸಿಟಿಗೆ ಹೋಗಿ ಕೈಯಾಗ ಒಂದಿಟ್ಟು ರೊಕ್ಕ ಮಾಡ್ಕೊಂಬರ್ತೀವಿ ಅಂತ ಮಗ ಸೊಸಿ ಇಬ್ಬರೂ ಮಾದೇವಿ ಬಲ್ಲಿ ಮಗನ ಬಿಟ್ಟು ಬೊಂಬಾಯಿಗೆ ನಡೆದ್ರು. ಅಟ್ಟು ಇಟ್ಟು ರೊಕ್ಕನೂ ಜಮಾ ಆಗಕತ್ತಿತ್ತು. ಎಲ್ಲ ಚೆಂದಾಗೆ ನಡೆದಿತ್ತು. ಒಮ್ಮಿಂದೊಮ್ಮೆ ಇಡೀ ಜಗತ್ತೆಕ್ಕ ಅಡ್ರಿದ ಕರೋನಾ ಬೊಂಬಾಯಿಗೂ ಬಂತು. ಎಲ್ಲೆಲ್ಲಿಂದೋ ದುಡಿಲಿಕ್ಕೆ ಬಂದ ಮಂದಿಗೆ ದಿಕ್ಕುಗೆಡಿಸಿತ್ತು. ವ್ಯಾಪಾರ, ಹೋಟೆಲ, ದುಕಾನ, ಬಿಲ್ಡಿಂಗ್ ಕಟ್ಟಣಕಿ ಎಲ್ಲ ಬಂದಾಗಿ ಬೊಂಬಾಯಿ ಎಂಬೋ ದೊಡ್ಡ ಶಹರಕ್ಕೆ ಉಸಿರುಗಟ್ಟಿದಂಗಾಯಿತು. ಮಂದಿ ಬಲ್ಲಿ ಜಮಾ ಆಗಿದ್ದ ದುಡ್ಡು ದುಗ್ಗಾಣಿ ಎಲ್ಲ ಬರಿಚಿದಂಗೆ ಖಾಲಿ ಆಯಿತು. ಮನ್ಯಾನ ಕಾಳು ಕಡ್ಡಿ ಡಬ್ಬಿಗಳು ಖಾಲಿಯಾಗಿ ಬಾರ್ಲೆ ಬಡ್ದು ಅನಾಥರಂಗ ಭಾಸಾಗಿ ಊರ ಕಡೆ ಧ್ಯಾಸ ಆಯಿತು. ಊರು ಬಿಟ್ಟು ಬಂದ ಮಂದೆಲ್ಲ ಸತ್ತನೋ ಕೆಟ್ಟನೋ ಅಂತ ಊರ ಹಾದಿ ಹಿಡಿದ್ರು. ನಾವು ಇಲ್ಲಿದ್ದು ಏನು ಮಾಡೋದದ ಅಂತ ನಾಗರಾಜ ಶಶಿಕಲಾನು ಊರಿಗೆ ವಾಪಸ್ ಹೊಂಟರು. ಅಲ್ಲೇನು ಇವ್ರ ಸಲುವಾಗಿ ನೌಕರಿ ಕೆಲಸ ಹಾದಿ ಕಾಯ್ತಿರಲಿಲ್ಲ. ಆದರೂ ನಮ್ಮೂರು ನಮ್ಮ ಮನೆ ಎಂಬುದು ಒಂದು ನಮೂನೆ ಭರವಸೆ. ಆದ್ರೆ ಗಾಡಿ ಬಸ್ಸ ಮಾಲ್ಗಾಡಿ ಏನೆಲ್ಲ ಹಿಡಿದು ಹೊಂಟರು ಸವಿಲಾರದ ದಾರಿಯಾಗಿತ್ತು. ಏಸು ದಿನ ಕಳೆದ್ರೂ ಊರಂಬೋದು ಆಕಾಶದ ನಕ್ಷತ್ರ ಆಗಿತ್ತು. ನಮ್ಮ ಮೈಲಾಪುರ ಅಗಸಿ ಕಾಣ್ತದೋ ಏನೋ, ತುಪ್ಪದ ಗುಡ್ಡ ಕಾಣ್ತದೋ ಏನೋ, ನಮ್ಮ ಮನೆ ಕಾಣ್ತದೋ ಏನೋ ಅಂತ ಪರಿ ತಪ್ಪಿಸೋದೇ ಆಯಿತು. ಆದ್ರೆ ಊರು ಮಾರಿ ಕಾಣಿಸ್ಲಿಲ್ಲ. ದಾರಿ ತಪ್ಪಿತೇನೋ ಅಂತ ದಿಗಲಾಯಿತು. ನಡಿಯ ರೇಲ್ಗಾಡಿ ಏರಾಕ್ಕೆ ಹೋಗಿ ಕಾಲಿಗೆ ಗಾಯ ಮಾಡಿಕೊಂಡ ನಾಗರಾಜ. ದಾರ್ಯಾಗ ಕೂಳಿಲ್ಲ, ನೀರಿಲ್ಲ. ಮಾರಿ ಮಾರಿ ಬಿಸಿಲು ಬಡಿದು ಝಳ ಹೊಕ್ಕು ಉರಿಮೂತ್ರಾಗಿ ಹೊಯ್ಕೋ ಬೈಕೋ ಹಂಗಾಯಿತು. ಕಾಲಿಗೆ ಕಿವ ತುಂಬಿ ಸೆಪ್ಟಿಕ್ಕಾಗಿ ಮೈಯೆಲ್ಲ ನಂಜೇರಿತ್ತಂತ. ಬ್ಯಾಸ್ಗಿ ಬಿಸಿಲಿಗೆ ಕೌಳತ್ತಿ ಧಾಪ್ ಹತ್ತಿತು. ದೇಹದಾಗ ನೀರಿನಂಶ ಬತ್ತಿ ಹೋಯಿತು. ಸಾಯಬಾರ್ದಂತ ಎಷ್ಟು ಬಡದಾಡಿದ್ರೂ ತ್ರಾಣ ಕಳ್ಕೊಂಡು ಕೊನೆಗೆ ಇಬ್ಬರು ಹಾದಿ ಹೆಣ ಆದರು. ಈ ಎಲ್ಲ ಸುದ್ದಿ ಬಸಲಿಂಗನಿಂದ ತಿಳಿದ ಮಾದೇವಿ ಬದುಕಿದ್ದೇ ಹೆಚ್ಚು. ಹೊಟ್ಯಾಗ ಬೆಂಕಿ ಬಿದ್ದಂಗಾಯಿತು. ಕರೋನಾಕ್ಕ ಅದೆಷ್ಟು ಶಾಪ ಹಾಕಿದ್ಲೋ. ಆಕಿಗೆ ಗೊತ್ತಿರೋ ಬೈಗಳೆಲ್ಲ ಖಾಲಿ ಆದವು. ಅವಳ ದುಃಖ ಸಿಟ್ಟು ಮಾತ್ರ ಕಡಿಮೆ ಆಗಲಿಲ್ಲ. ಗುಡಿಮನಿ ದುರ್ಗಾ, ಮಾದೇವಿ ಹಂಗೆ ಕರೋನಾಕ್ಕ ಬೈಬೇಡಿ, ಆಕಿನೂ ಮರ್ಗವ್ ತಾಯಿ ಹಂಗೆ ಒಬ್ಬ ದೇವಿ ಅಂತ. ಓಣ್ಯಾನ ಮಂದಿ ಆಕಿ ಹೆಸರು ಮೇಲೆ ಪೂಜಾ ಇಡಿಸಿ ಕೋಳಿ ಕುರಿ ನೈವೇದ್ಯ ಮಾಡಮು ಅಂತ ಮಾತಾಡಕತ್ತಾರ ಅಂದಾಗ ಮಾದೇವಿ ಮನಸ್ಸು ಆ ಹೊತ್ತಿಗೆ ಒಪ್ಪಲಿಲ್ಲ. ಮೊಮ್ಮಗನ ಮಾರಿ ನೋಡಿ ಕಳ್ಳು ಚುರ್ರಂತು. ಮೊಮ್ಮಗನಾರ ವಂಶದ ಬಳ್ಳಿಯಾಗಿ ಹಬ್ಬಲಿ ಅಂದುಕೊಂಡ್ಳು. ಆದ್ರೆ ಆಕಿ ಸಿಟ್ಟು, ದುರ್ಗಾ ಏನು ಮಾಡಲಿ, ಕಳ್ಳು ಹೊಳ್ಳಾಡಕತ್ತದ. ಕರೋನಾ ದೇವಿ ಬಂದ್ರೆ ಬರಲಿ, ಆದ್ರೆ ದಾರ್ಯಾಗ ಬರ ಮುಂದೆ ಜರ ನೆಳ್ಳಿದ್ರ ನೀರು ಅಂಬಲಿ ಸಿಕ್ಕಿದ್ರ ನನ್ನ ಮಗ ಸೊಸಿ ಬದುಕ್ತಿದ್ರಲ್ಲೇ. ಬಿಸಿಲಿನ ತಾಪಕ್ಕೆ ಜೀವ ಕೊಟ್ರಲ್ಲೇ. ಈ ಬಿಸಿಲು ಮಾರಿಗೆ ಬೆಂಕಿ ಹಚ್ಚಲಿ, ಅದ್ರ ಹೆಣ ಎತ್ತಲಿ, ನನ್ನ ಕೂಸುಗಳಿಗೆ ಬಲಿ ತಗೊಂಡಿತ್ತಲ್ಲವ. ನಾ ಇದನ್ನು ನೋಡಾಕ ಬದುಕಬೇಕೇನ ದುರ್ಗಾ
ನನ್ನ ಎದೆಯಾಗಿನ ಕಿಚ್ಚು ಯಾರಿಗೆ ಹೇಳಲಿ ಅಂತ ಗೊಳೆಯಾಡಿದ್ಲು. ಯಾರ ಸಮಾಧಾನದ ಮಾತು ಮಾದೇವಿಯ ದುಃಖ ಕಡಿಮೆ ಮಾಡಲಿಲ್ಲ. ಆದ್ರೆ ಆಕೆ ಜೊತೆಗಿದ್ದ ಮೊಮ್ಮಗ ಆಕಾಶನೇ ಬದುಕಲಿಕ್ಕೆ ನೆಪ ಆದ. ಅವನ್ನ ಸಾಕಲಿಕ್ಕೆ ಗೌಂಡಿಗಳ ಕೈಯಾಗ ದುಡಿಯೋಕೆ ಶುರು ಮಾಡಿದ್ಲು. ತನ್ನ ಬದುಕಿಗೆ ತಾನೇ ಕಂಬ ಆಗಿ ನಿಂತಳು. ನನ್ನ ಬದುಕು ಕತ್ಲಾದ್ರೆ ಏನಾಯಿತು, ನನ್ನ ಸಂಸಾರಕ್ಕೆ ಇದಿಮಾಯ ಹಂಗೆ ಬಡ್ಕೊಂಡದಲ್ಲ ಈ ಕತ್ತಲದಾಗೂ ಬೆಳಕಿನ ನಕ್ಷತ್ರವ. ಆ ಬೆಳಕಿನಾಗೆ ನನ್ನ ಮೊಮ್ಮಗನ ಬದುಕು ಕಟ್ಟುತ್ತೀನಿ ಅಂತ ನಿರ್ಧಾರ ಮಾಡಿದ್ಲು. ನೀನು ಚೆಂದಾಗಿ ಸಾಲಿ ಕಾಲೇಜು ಕಲಿಮಗ, ದೊಡ್ಡವಾಗಿ ದೊಡ್ಡ ದೊಡ್ಡ ಬಿಲ್ಡಿಂಗ ಪೂಲ ಡ್ಯಾಮ ಕಟ್ಟಬೇಕು ನೋಡು, ನಮ್ಮದು ಕಟ್ಟ ಕೆಲಸ, ಅದು ಮಾತ್ರ ಬಿಡಬೇಡ ಅಂತ ಕನಸು ತೋರಿಸ್ತಿದ್ಲು. ಮಾದೇವಿ ಹೋಗ್ತಿದ್ದ ಬಿಲ್ಡಿಂಗ್ ಕೆಲಸ ಶುರುವಾಗಿ 2 ತಿಂಗಳಾಗಿತ್ತು. ಆ ಮಾಲೀಕ ತನ್ನ ಮನೆಯ ಬಾಜೂಕಿನ ವಿಶಾಲ ಜಾಗದಾಗ ಅಪಾರ್ಟ್ಮೆಂಟ್ ಕಟ್ಟಿಸ್ತಿದ್ದ. ಹಾಗಾಗಿ ಮಾದೇವಿಗೆ 1.5 ವರ್ಷ ಕೆಲಸದ ಕುದೇ ಇರಲಿಲ್ಲ. ಆ ಮನೆ ಯಜಮಾನಿ ಕೆಲಸದ ಹೆಂಗಸರಿಗೆ ಆಗಾಗ ರೊಟ್ಟಿ ಪಲ್ಯ ಸಾರು ಕೊಡ್ತಿದ್ಲು. ಪುರುಸೊತ್ತಿದ್ದಾಗ ಕೂಡಿಸ್ಕೊಂಡು ಕಷ್ಟ ಸುಖ ಕೇಳ್ತಿದ್ಲು. ಆದ್ರೆ ಆ ಕಾಂಟ್ರಾಕ್ಟರು ಪಗಾರ ಮಾತ್ರ ಜಲ್ದಿ ಕೊಡತ್ತಿರಲಿಲ್ಲ. ಹಾದ ಬ್ಯಾರಿನೇ ಸಂಗಿನ ರೊಕ್ಕ ಕಟ್ಟಿಲ್ಲಂತ ಮಾದೇವಿ ಚಿಂತೆ ಮಾಡ್ತಿದ್ಲು. ಆಟೋ ಈಟು ಜಮಾ ಇಟ್ಟದ್ದಕ್ಕೆ ಇನ್ನೂ ಭರ್ತಿ ಮಾಡಬೇಕು. ಮೊಮ್ಮಗ ಆಸೆ ಬಟ್ಟು 200 ರೂಪಾಯಿ ಬೇಕಂದದ, ಹೆಂಗಾರ ಮಾಡಿ ಹೊಂದಿಸ್ಬೇಕು. ರೊಕ್ಕದ ಚಿಂತೆ ಮತ್ತು ದೇಹದ ದಣವು ಎರಡೂ ಗುದ್ದಾಡಿ ಕೊನೆಗೆ ದಣಿವಿಕೆಯೇ ಗೆದ್ದು ನಿದ್ದೆ ಹೋದ್ಲು. ಆಯಿ ಟೀಚರು ಈ ವಾರದೊಳಗೆ ಅದೆಲ್ಲ ಮಾಡಿಕೊಂಡು ತರಬೇಕಂದಾರ. ನೀ ಹೇಳ್ದಂಗೆ ಮನೆ ಹಡಗ ಗಾರ್ಡನ್ನು ಡ್ಯಾಮು ಮತ್ತೇನಾರ ಮಾಡಂದಾರ ಅಂತ ಮುಂಜಾನೆ ಮಾದೇವಿ ಕ್ಯಾಗಸ ಬಳಿತಿದ್ದಾಗ ಆಕಾಶ ನೆನಪಿಸ್ಬೇಕಂತ ಮತ್ತೆ ಹೇಳಿದ. ಆಕಿನೂ ಅದೇ ವಿಚಾರ ಮಾಡೋದು ಅವನಿಗೆ ಹೆಂಗೆ ಗೊತ್ತಾಗಬೇಕು. ಆಕಿ ಸುಮ್ಮಕ್ಕಿದ್ದದ್ದು ನೋಡಿ, ಆಯಿ ಇರಲಿ ಬಿಡು, ನನ್ನ ದೋಸ್ತಗ ಥರ್ಮಾಕೋಲು ಫೆವಿಕಾಲು ನೀ ನಂಗೆ ಕೊಡು, ನಾನು ನಿಂಗೆ ದೊಡ್ಡ ಹಡ್ಗ ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ ಅಂದ. ಬ್ಯಾಡ ಮಗ, ಇವತ್ತೊಂದು ದಿನ ನೋಡಮ್ಮ, ಇವತ್ತು ಪಗಾರ ಕೊಡಂಗೆ ಹರ ಎಂದಳು. ಆ ದಿನ ಯಾವುದೋ ಮಂತ್ರಿ ಸತ್ನಂತ ಸಾಲಿ ಸುಟ್ಟಿ ಇತ್ತು. ಮಾದೇವಿ ಜೊತೆ ಆಕಾಶನೂ ನಡೆದ. 4ನೇ ಅಂತಸ್ತಿನಾಗ ಕೆಲಸ ನಡೆದಿತ್ತು. ಬುಷರ್ಟು ತೊಟ್ಟ ಆಯಿ ಮಾಲು ತುಂಬಿದ ಬುಟ್ಟಿ ಹೊತ್ತು ನಿಚ್ಚಣಿಕೆ ಏರ್ತಿದ್ದದ್ದನ್ನು ನೋಡುತ್ತಾ ಕುಂತಿದ್ದ. ಬಿಸಿಲೇರುತ್ತಿದ್ದಂಗೆ ಮೊಮ್ಮಗನನ್ನು ಮಾಲಕರ ಮನೆಯ ನೆಳ್ಳಿಗೆ ಕೂಡಿಸಿ, ಬಿಸಿಲಾಗ ಬರಬೇಡ, ಇಲ್ಲೇ ಕುಂದ್ರು ಎಂದು ಜತ್ಲಾಯಿಸಿದ್ಲು. ಆದರೆ ಹುಡುಗ ಜೀವ ಸುಮ್ಮ ಕುಂದ್ರಲಾರ್ದೆ ಗ್ರಾನೈಟು ಮಾರ್ಬಲ್ಲು ಕಟ್ಟಿಂಗ್ ನಡೆದಲ್ಲಿ ಹೋಗಿ ನೋಡುತ್ತಾ ಕುಂತ. ಅದೆಷ್ಟು ನಮೂನಿ ಬಣ್ಣದ ತುಕಡಿಗಳು ಆಕಾಶನ ಕೈಗೆ ತಟವಟ ಶುರು ಆಯಿತು. ಅಣ್ಣ, ಈ ತುಕಡಿ ಏನು ಮಾಡ್ತೀರಿ ಅಂತ ಕೇಳಿದ. ಕರ್ರ ಅಂಬೋ ಶಬ್ದದಾಗ ಇವ ಕೇಳಿದ ಮಾತು ತಿಳಿಲಿಲ್ಲ. ಆಕಾಶ ಇಶಾರಿ ಮಾಡಿ, ಈ ತುಕಡಿ ಕಲ್ಲು ನಾ ತಗೋಲ್ಯಾ ಅಂತ ಕೇಳಿದ. ಆತ ತಗೋ ಅಂತ ಹೇಳಿದಾಗ ಅವನ ಹಿಗ್ಗು ಹಿಡಿಲಾಸಾಗಿತ್ತು. ಆಯಿಗೆ ಕೇಳಿ ಸ್ವಲ್ಪ ಸಿಮೆಂಟ್ ತಂದ. ಆ ಎಲ್ಲ ನಮೂನೆ ಕಲ್ಲಿನ ತುಕಡಿಯಿಂದ ಸಣ್ಣದೊಂದು ಮನೆ, ದೇವರ ಗುಡಿ, ಒಂದು ಬ್ರಿಡ್ಜು, ಚರ್ಚು, ಮಸೀದಿ, ಎತ್ತರದ ಸ್ಟ್ಯಾಂಡ್ಗಳು ಎಲ್ಲ ಮಾಡ್ದ. ಮಧ್ಯಾಹ್ನ ಆಯಿತು. ಮಾದೇವಿ, ಉಣ್ಣಾಕ ಬಾ ಆಕಾಶ, ಅಕ್ಕೋರು ನಿನ್ನೆದು ಗೋಧಿ ಹುಗ್ಗಿ ಕೊಟ್ಟಾರ, ತಿನ್ನುವಂತಿ ಅಂತ ಕರೆದಾಗ ಆತ ಈ ಲೋಕದಲ್ಲೇ ಇರಲಿಲ್ಲ. ಆಕಿಗೆ ತಾ ಮಾಡಿದ್ದೆಲ್ಲ ಖುಷಿಯಿಂದ ತೋರಿಸ್ದ. ಮಾದೇವಿ ನೋಡಿ ಹಿಗ್ಗಲಿಂದ ಕಣ್ಣಗಲಿಸಿದ್ಲು. ಏಟು ಚಂದ ಮಾಡಿದಿ ಮಗ, ನಿನ್ನ ಕೈಗೆ ನದರ ಹಾಕ್ತದ. ಊಟ ಆದಿಂದ ಎಲ್ಲೋಸು ಒಯ್ದು ಅಕ್ಕೋರಿಗೆ ತೋರಿಸ್ಬಾ, ನಿನ್ನ ಮ್ಯಾಗ ಭಾಳ ಪ್ರೀತಿ ಪಡ್ತಾರೆ, ಅವರು ನಿನಗಂತನ ಹುಗ್ಗಿ ಕೊಟ್ಟಾರ, ತಿನ್ನು ಬಾ ಎಂದು ಪ್ರೀತಿ ತುಂಬಿ ಬಂದು ತಲೆ ನೇವರಿಸಿದ್ಲು. ಆಕಾಶನ ಕಣ್ಣಾಗ ನಕ್ಷತ್ರಗಳು ಕುಣಿತಿದ್ವು. ಆಯಿ, 200 ರೂಪಾಯಿ ಬ್ಯಾಡೀಗ, ಇವೆಲ್ಲ ಸಾಲಿಗೆ ಒಯ್ದು ಟೀಚರಿಗೆ ತೋರಿಸ್ತೀನಿ ಅಂತ ಹೇಳಿದಾಗ ಮಾದೇವಿಗೆ
ರೊಕ್ಕ ಉಳಿದ ಖುಷಿಗಿಂತಲೂ ಮೊಮ್ಮಗ ಬೇಡಿದ್ದು ಕೊಡಿಸಿಲ್ಲ ಅಂತ ಬೇಸರಾಯಿತು. ಆ ಹಳಹಳಿಯಿಂದ ಮೊಮ್ಮಗನತ್ತನೇ ನೋಡ್ತಿದ್ಲು. ಗೋಧಿ ಹುಗ್ಗಿ ಸ್ವಲ್ಪ ಹುಳುಚುಳುಚಾಗಿದ್ದರೂ ಅದರೊಳಗಿನ ಕಾಜು ಕೊಬ್ಬರಿ ಹಳಕ ಹುಡುಕಿ ತಿನ್ನುತ್ತಿದ್ದ. ತಿಂದವನೇ ಅಕ್ಕೋರಿಗೆ ತೋರಿಸಿ ಬರ್ತೀನಿ ಅಂತ ಓಡಿದ. ಅವನ ಹಿಂದೆ ಮಾದೇವಿ ಹೋಗಿ ಮೊಮ್ಮಗನ ತಾರೀಫು ಮಾಡಿದ್ಲು. ಯಜಮಾನ್ತಿಯು ಹಿಗ್ಗಿನಿಂದ, ನಿನ್ನ ಮೊಮ್ಮಗ ಭಾಳ ಚುರುಕಿದ್ದಾನೆ ಹೇಳು, ಎಂಥ ಚಂದ ಮಾಡ್ಯಾನ, ಅವನು ದೊಡ್ಡತನ ನೋಡು, ತಾ ಮಾಡಿದ್ದನ್ನು ತಂದು ನನಗೆ ಕೊಡ್ತಾನೆ. ಮಾರ್ಬಲ್ಲು, ಗ್ರಾನೈಟ್ ತುಕಡಿ, ಸಿಮೆಂಟು ಬಳಸಿ ಅದೆಲ್ಲ ನಮ್ಮದಂತ ತಾ ಮನೆಗೆ ಒಯ್ಲಿಲ್ಲ, ನಮಗೆ ತಂದು ಕೊಟ್ಟಾನ. ಸಣ್ಣ ವಯಸ್ಸಿಗೆ ಎಷ್ಟು ತಿಳುವಳಿಕೆ ಅದ ನೋಡು ಮಾದೇವಿ. ಭಾಳ ಖುಷಿಯಾಯಿತು. ಇವೆಲ್ಲ ನಮ್ಮ ಶೋಕೇಸ್ನಾಗ ಚೆಂದಾಗಿ ಜೋಡಿಸಿಡ್ತೀನಿ. ಈ ಎತ್ತರದ ಕಂಬದ ಸ್ಟ್ಯಾಂಡ್ ಅದಲ್ಲ, ಇದ್ರ ಮ್ಯಾಲೆ ದೇವ್ರ ಮುಂದೆ ಇಟ್ಟು ಎಡಕ ಬಲಕ ದೀಪ ಹಚ್ಚಿಡ್ತೀನಿ ಎಂದು ಅವನ್ನ ಒಂದೊಂದಾಗಿ ಎತ್ತಿ ಶೋಕೇಸಿನಾಗಿಟ್ಲು. ಆಕಾಶ ಆಯಿ ಸೀರೆ ಹಿಡಿದು ಗೊಯ್ಗುಡ್ತಿದ್ದ. ಕಣ್ಣಾಗ ನೀರು ತುಂಬಿಕೊಂಡವು. ಮಾದೇವಿಗೂ ಏನು ತಿಳಿದಂಗಾಗಿ ಮಾತು ನಾಲ್ಗೆ ಸಂಧ್ಯಾಗ ಹೊಳ್ಳಾಡಕತ್ತಿದ್ದು. ಖುಷಿಗಂತ ಆಟಿಟ್ಟು ಚಿಲ್ಲರ್ ರೊಕ್ಕ ಕೊಡಬಹುದು ಅಂತ ಸುಮ್ಮನೆ ನಿಂತಳು. ಆದ್ರೆ ಅಕ್ಕೋರು ಕೈ ಅಳ್ಳಾಡಿಸೋತ್ತ ಬಂದದ್ದು ಕಂಡು ಬರ್ತೀವಿ ಅಂತನೂ ಹೇಳಾರ್ದೆ ಹೊರ ನಡೆದ್ಲು. ಆಕಾಶನ ದುಃಖ ಮಡುಗಟ್ಟಿತ್ತು. ಹುಗ್ಗಿಯೊಳಗಿನ ಕಾಜು ಕೊಬ್ಬರಿ ಹಳಕ ಗಂಟ್ಲಾಗ ಸಿಕ್ಕಾಕೊಂಡಂಗಾಯಿತು. ಕೈ ಹಿಡಿದು ಮನೆ ಹಾದಿಗೆ ಹೊಂಟಾಗ ಅವಳ ಮನಸ್ಸು ರೋಸಿತ್ತು. ಅವನಿಗೆ ಹೆಂಗೆ ಸಮಾಧಾನ ಹೇಳಬೇಕಂಬೋದು ತಿಳಿಯವಲ್ದು. ಬಡವ್ರ ಹಣೆ ಬರನೇ ಇಟ್ಟು ಮ್ಯಾಲ ಕುಂತ ದೇವರು ಬದುಕು ಕಸ್ಕೊತಾನೆ, ದೌಳ್ಯರು ಕನಸು ಕಸ್ಕೊತಾರೆ. ನಮ್ಮಂಥ ಬಡವ್ರ ಮ್ಯಾಲ ಯಾಕೆ ಕಣ್ಣು ಬೀಳ್ತಾದೋ? ಹೆಂಗೋ ನಾವು ದುಡಿದು ತಿಂತೀವಿ, ಆದ್ರೆ ಅದನ್ನೂ ಕಸ್ಕೊಂಡು ತಮಾಷಾ ನೋಡ್ತಾರೆ ಇಬ್ಬರು. ಆಕೆಯ ಸಿಟ್ಟು ಹೆಜ್ಜೆಯೊಳಗೆ ಸೇರಿಕೊಂಡು ನಡಗಿ ಭರ ಹೊಂಟಿತ್ತು. ಮನೆ ಮುಂದೆ ಬಂದಾಗ ಏನೋ ಹೊಡೆದಂಗಾಯ್ತು. ಒಮ್ಮಿಂದೊಮ್ಮೆ ನಿಂತು ಮೊಮ್ಮಗನ ಗದ್ದ ಹಿಡಿದು, ಆಕಾಶ, ಚಿಂತೆ ಮಾಡಬೇಡ, ಏನು ಕಸ್ಕೊಂಡ್ರು ನಮ್ಮ ಹೌಸ ನಮ್ಮ ಶಕ್ತಿ ಕಸ್ಕೊತಾರೇನು? ನಮ್ಮ ಮೈಯಾಗ ಕಸುವಿರಾತನ ನಾವು ಜಿಂದಗಿ ಮಾಡ್ಬೋದು, ಬಾ ಕುಂದ್ರಿಲ್ಲಿ ಎಂದು ಮನೆ ಕಟ್ಟಿಗೆ ಕೂಡಿಸಿ ಒಳ ನಡೆದ್ಲು. ಮೊನ್ನೆ ಬೀಗರ ಪೈಕಿ ಲಗ್ನಕ್ಕಂತ ಚಿತ್ತಾಪುರಕ್ಕೆ ಹೋಗಿದ್ಲು. ಶಾಬಾದ್ ಫರ್ಸಿ ಪಾಲಿಷ್ ಮಾಡೋ ಮಷಿನ್ನಾಗ ಸೋರಿದ ಸಾಪನ್ ಮಣ್ಣು ತಂದಿದ್ಲು. ಇದರಿಂದ ಒಲಿ ಸಾರಿಸಿದ್ರೆ ಗಟ್ಟಿ ಮುಟ್ಟೆ ಆಗ್ತಾವ ಅಂತ ಹೇಳಿದರು. ಹಾಗಾಗಿ ಮಸಾರಿ ಚೀಲು ತುಂಬಿ ತಂದಿದ್ಲು. ಕುಂಬಾರದ ಮಣ್ಣಿನಂಗೆ ಜಿಗಟ್ಟಿತ್ತು. ಆ ಮಣ್ಣು ದೊಡ್ಡದೊಂದು ಕಟ್ಗಿ ಫಳಿ, ಒಂದಿಟ್ಟು ಕಣಕಿ ಹುಲ್ಲು ತಂದಿಟ್ಲು. ಆಕಾಶ ಅಚ್ಚರಿಯಿಂದ ನೋಡ್ತಿದ್ದ. ಮಗ, ಈ ಫಳಿ ಮ್ಯಾಗ ಈ ಮಣ್ಣಿಂದ ಗುಡಿಸ್ಲಾ ಮಾಡು, ಮ್ಯಾಲ ಹುಲ್ಲು ಹೊದಸು, ಒಂದಲ್ಲ 4 ಮಾಡು, 10 100 ಮಾಡು, ಬಡೂರು ಬದುಕೋ ಮನೆ ಮಾಡು, ಅದನ್ನು ಯಾರೂ ಕಸಿಯಂಗಿಲ್ಲ, ಆ ದೇವರು ಕಸಿಯಂಗಿಲ್ಲ. ಇಮಾರತ್ತು ಮಾಡಬೇಡ, ದೊಡ್ಡ ಬಿಲ್ಡಿಂಗು ಚಂದನ ಸಾಮಾನು ಮಾಡಿದ್ರೆ ಎಲ್ಲ ಅವ್ರ ಪಾಲೇ ಆಗ್ತಾವ. ಅದಕ್ಕೆ ನೀ ದೊಡ್ಡವ ಆದ್ಮ್ಯಾಗೂ ಬಡೂರಿಗೆ ಏನು ಬೇಕೋ ಅದು ಮಾಡು ಮಗ. ದೊಡ್ಡ ಇಮಾರತ್ತುಗಳು ಮಾಡಬೇಡ, ಜಗ್ಗಿ ಗುಡಿಸಲುಗಳು ಮಾಡು, ಅದೇ ಓಣ್ಯಾಗ ಸಾಲಿ ಮಾಡು, ಪುಸ್ತಕದ ಮನೆ ಮಾಡು, ದವಾಖಾನೆ ಮಾಡು. ಹಿಂಗೆ ಮಾದೇವಿ ಏನೇನೋ ಬಡಬಡಿಸ್ತಿದ್ಲು. ಈ ಬಾರಿ ಆಯಿ ಹೇಳಿದ ಮಾತು ಆಕಾಶಗ ಅರ್ಥ ಆಯ್ತೋ ಏನೋ. ಆತನ ಕಣ್ಣಾಗ ಮತ್ತೆ ನಕ್ಷತ್ರ ನಕ್ಕು. ಇದುವರೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಹಾಗೂ ಆಕಾಶವಾಣಿ ಕಲಬುರಗಿ ಸಹಯೋಗದಲ್ಲಿ ಜರುಗಿದ ಕೇಳು ಕಥೆ ಕಾರ್ಯಕ್ರಮದಲ್ಲಿ ಸಂಧ್ಯಾ ಹೊನಗೊಂಟಿಕರ್ ಅವರು ಪ್ರಸ್ತುತಪಡಿಸಿರುವ ಕಥೆ ಮತ್ತೆ ನಕ್ಷತ್ರ ನಕ್ಕು ಕೇಳಿದಿರಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.